ಹಲೋ ಸ್ಟೂಡೆಂಟ್ಸ್, ಇಂದಿನ ವಿಡಿಯೋದಲ್ಲಿ ನಾವು ಸ್ಟೋರಿ ಕಂಟಿನ್ಯೂಷನ್ ಯಾವ ರೀತಿ ಮಾಡಬೇಕು. ಒಬ್ಬ ಸ್ಟೂಡೆಂಟ್ ಪ್ರಶ್ನೆ ಕೇಳಿದ್ರು ಕಮೆಂಟ್ ಬಾಕ್ಸ್ ನಲ್ಲಿ, ಏನು ಅಂತಂದ್ರೆ ಸರ್ ಸ್ಟೋರಿ ಕಂಟಿನ್ಯೂಷನ್ ಹೆಂಗ್ ಮಾಡೋದು ಅಂತೇಳಿ. ಸೊ ನಾನು ಅದಕ್ಕಾಗಿ ಕ್ರೈಸ್ಟ್ ಟೆಸ್ಟ್ ನಲ್ಲಿ ಇರ್ತಕ್ಕಂಥ ಒಂದು ಸ್ಟೋರಿಯನ್ನು ಆಯ್ದುಕೊಂಡಿದ್ದೇನೆ. ಸೊ ಅದನ್ನ ನಿಮಗೆ ಯಾಕೆ ಬರೀಬೇಕು, ಯಾವ ರೀತಿ ಕಂಟಿನ್ಯೂ ಮಾಡಿ ಬರೀಬೇಕು ಅನ್ನೋದನ್ನ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಜೊತೆಗೆ ಏನು ಅಂತಂದ್ರೆ ಸಾಕಷ್ಟು RCಗಳಿದಾವೆ ಏನು ಮಾಡೆಲ್ ಕ್ವೆಶ್ಚನ್ ಪೇಪರ್ದಲ್ಲಿ, ಅವುಗಳ ಬಗ್ಗೆ ಕೂಡ ನಾನು ಇವತ್ತು ಮಾತಾಡ್ತೀನಿ. ಸೊ ಫಸ್ಟ್ ನಾನು ಸ್ಟೋರಿ ಕಂಟಿನ್ಯೂಷನ್ ಬಗ್ಗೆ ಹೇಳ್ತೀನಿ. ಅಲ್ಲಿ ನಿಮ್ಮ ಒಂದು ಕ್ರೈಸ್ಟ್ ಟೆಸ್ಟ್ ನಲ್ಲಿ ಒಂದು ಪ್ರಶ್ನೆ ಕೇಳಿದಾರೆ ನೋಡಿ, ಏನು ಅಂತಂದ್ರೆ ಮೇನ್ ಕ್ವಶನ್ ನಂಬರ್ 6 ಇದೆ ನೋಡಿ. ಡೆವಲಪ್ ಎ ಸ್ಟೋರಿ ಯೂಸಿಂಗ್ ದ ಕ್ಲೂಸ್ ಗಿವನ್ ಬಿಲೋ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಸ್ಟೋರಿಯನ್ನ ಡೆವಲಪ್ ಹೆಂಗ್ ಮಾಡಬೇಕು ನೋಡಿ, ಕೆಲವೊಂದಿಷ್ಟು ಸ್ಟೆಪ್ಸ್ ಹೇಳ್ಕೊಡ್ತೀನಿ ನೋಡಿ ನಿಮ್ಗೆ. ಸ್ಟೋರಿ ಡೆವಲಪ್ ಮಾಡ್ಬೇಕಾದ್ರೆ ಫಸ್ಟ್ ನಿಮ್ಗೆ ಏನು ಅಂತಂದ್ರೆ ಆ ಸ್ಟೋರಿ ಏನ್ ಹೇಳಕ್ ಹೊಂಟದೆ ನಿಮ್ಗೆ ಗೊತ್ತಾಗಬೇಕು. ಅಂದ್ರೆ ಯಾವುದೋ ಒಂದು ನೌನ್ ಸ್ಟೋರಿ ಇರ್ತದೆ, ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಸ್ಟೋರಿನೇ ಇರ್ತದೆ, ಅದು ಅದ್ರ ಬಗ್ಗೆ ನಿಮ್ಗೆ ಗೊತ್ತಾಗಬೇಕು ಫಸ್ಟ್. ಎರಡನೇ ಪಾಯಿಂಟ್ ಬಂದ್ಬಿಟ್ಟು ನಿಮಗೆ ಇಲ್ಲೇನು ಅಂತಂದ್ರೆ ನೀವು ಗ್ರಾಮ್ಯಾಟಿಕಲಿ ಕರೆಕ್ಟ್ ಸೆಂಟೆನ್ಸಸ್ ಅನ್ನ ಬರೀಬೇಕು. ಒಬ್ಬರಿಂದ ಮತ್ತೊಬ್ಬರಿಗೆ ಸ್ಟೋರಿ ಬರೀತಕ್ಕಂಥ ಶೈಲಿ ಚೇಂಜ್ ಆಗ್ಬಹುದು, ಆದ್ರೆ ಹೇಳ್ತಕ್ಕಂಥ ಕಾನ್ಸೆಪ್ಟ್ ಒಂದೇ ಆಗಿರಬೇಕು. ಸೊ ಇದು ನೀವು ನೆನ್ಪಿಟ್ಕೋಬೇಕು. ಆಮೇಲೆ ವ್ಯಾಲ್ಯೂಟರ್ ಹೆಂಗ್ ಚೆಕ್ ಮಾಡ್ತಾನೆ ಅಂತಂದ್ರೆ ಗ್ರಾಮ್ಯಾಟಿಕಲಿ ಕರೆಕ್ಟ್ ಸೀಕ್ವೆನ್ಸ್ ಇದ್ದಂತ ಒಂದು ಸೆಂಟೆನ್ಸ್ ಗಳನ್ನ ಚೆಕ್ ಮಾಡ್ತಾನೆ, ಅದಕ್ಕೆ ಮಾರ್ಕ್ಸ್ ಅನ್ನ ಅಲಾಟ್ ಮಾಡ್ತಾರೆ. ಸೊ ಇದು ಎರಡನೇದು. ಮೂರನೇದು ಏನು ಅಂತಂದ್ರೆ ನೀವು ಒಂದು ಸ್ಟೋರಿ ಬರೆದಾಗ ಅದಕ್ಕೆ ಮೊರಾಲಿಟಿ ಏನ್ ಹೇಳುತ್ತೆ ಅನ್ನೋದನ್ನ ಒಂದು ಲೈನ್ ದಲ್ಲಿ ಬರೀಬೇಕಾಗತ್ತೆ. ಮೊರಾಲಿಟಿ ಅದರಿಂದ ಏನ್ ಕಲಿಬಹುದು ನಾವು ಅಂತೇಳಿ. ಸೊ ಈ ರೀತಿಯಾಗಿ ಸ್ಟೆಪ್ಸ್ ಫಾಲೋ ಅಪ್ ಮಾಡಿ ಬರೀಬೇಕಾಗತ್ತೆ. ಮತ್ ಇನ್ನೊಂದು ಏನು ಅಂತಂದ್ರೆ ಬಹಳ ಜನ ಸ್ಟೂಡೆಂಟ್ಸ್ ಅಲ್ಲಿ ನಡು ಗ್ಯಾಪ್ ಕೊಟ್ಟಿದ್ದಾರೆ ನೋಡಿ. ಈ ಗ್ಯಾಪ್ ಕೊಟ್ಟಿದ್ ನೋಡಿ ಫಿಲ್ ಇನ್ ದ ಬ್ಲಾಂಕ್ಸ್ ಅಂತ ಅನ್ಕೋತಾರೆ, ಅಲ್ಲಿ ಎಷ್ಟೊತ್ತು ತುಂಬಿರ ಮುಗಿತು ಅನ್ಕೋತಾರೆ. ಹಾಗಲ್ಲ, ಅದು ಕಂಟಿನ್ಯೂಟಿಯನ್ನ ತೋರಿಸುತ್ತೆ, ಬ್ಲಾಂಕ್ ಅಲ್ಲ ಅದು. ಸೊ ಇದು ಕೂಡ ನೀವು ಗಮನಿಸಬೇಕಾಗತ್ತೆ ವಿದ್ಯಾರ್ಥಿಗಳೇ. ಸೊ ಹಾಗಾದ್ರೆ ಇದನ್ನ ಯಾವ ರೀತಿ ಬರಿಬಹುದು ಅನ್ನೋದನ್ನ ನಾನು ಹೇಳ್ತೀನಿ ನೋಡಿ. ಹಾಗಾದ್ರೆ ಇಲ್ಲಿ ನೋಡಿ, ಇಲ್ಲೊಂದು ಸ್ಟೋರಿ ಕೊಟ್ಟಿದ್ದಾರೆ. ಏನು ಅಂತಂದ್ರೆ ಎ ಪುವರ್ ವುಡ್ ಕಟರ್ ಡ್ಯಾಶ್ ಕಟಿಂಗ್ ಟ್ರೀ ಆನ್ ಎ ರಿವರ್ ಬ್ಯಾಂಕ್ ಅಂತ ಈ ರೀತಿ ಕೊಟ್ಕೋತ ಬಂದಿದ್ದಾರೆ. ಅಂದ್ರೆ ಈ ಸ್ಟೋರಿ ಯಾವ್ದ್ರ ಬಗ್ಗೆ ಇದೆ ಅಂತಂದ್ರೆ ಒಬ್ಬ ಪುವರ್ ವುಡ್ ಕಟರ್ ಇರ್ತಾನೆ. ಆತ ಡೈಲಿ ಏನ್ ಮಾಡ್ತಾ ಇರ್ತಾನೆ ಅಂತಂದ್ರೆ ರಿವರ್ ಬ್ಯಾಂಕ್ ಅಂದ್ರೆ ನದಿಯ ದಂಡೆ ಹೋಗ್ತಾ ಇರ್ತಾನೆ, ಅಲ್ಲಿ ಟ್ರೀಗಳನ್ನ ಕಟ್ ಮಾಡ್ತಾ ಇರ್ತಾನೆ. ಸೊ ಒಂದ್ಸಲ ಏನಾಗತ್ತಂತಂದ್ರೆ ಹೀಗೆ ಟ್ರೀಯನ್ನ ಕಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವನ ಒಂದು ಕೊಡಲಿ ಜಾರಿ ನದಿಗೆ ಬೀಳುತ್ತೆ. ಆವಾಗ ಅಲ್ಲಿರ್ತಕ್ಕಂಥ ನದಿ ದೇವತೆ ಬಂದು ಕೇಳ್ತಾಳೆ, ಯಾಕಪ್ಪ ಅಳ್ತಾ, ಅವನು ಅಳ್ಕೋತ್ ಕೂತಿರ್ತಾನೆ, ಯಾಕಪ್ಪ ಅಳ್ತಾ ಇದೆಯಾ ಅಂತೇಳಿ. ಅವಾಗ ಆತ ಹೇಳ್ತಾನೆ, ನನ್ನ ಕೊಡಲಿ ಕಳೆದು ಹೋಗಿದೆ ಅಂತೇಳಿ. ಸೊ ಅವಾಗ ದೇವಿ ಬಂದು ಕೇಳ್ತಾಳೆ, ಒಂದು ಬಂಗಾರದ ಕೊಡ್ಲಿಯನ್ನು ಎತ್ಕೊಂಡ್ ಬರ್ತಾಳೆ, ಇದು ನಿಂದೇನು ಅಂತ ಕೇಳ್ತಾಳೆ. ಅಲ್ಲ, ಇದು ನನ್ನ ಕೊಡಲಿ ಅಲ್ಲ ಅಂತ ಹೇಳ್ತಾಳೆ. ಆಮೇಲೆ ಎರಡನೇದು ಸಿಲ್ವರ್ ಕೊಡ್ಲಿ ತಗೊಂಡ್ ಬರ್ತಾಳೆ, ಇದು ನಿಂದೇನಪ್ಪ ಅಂತ ಕೇಳ್ತಾಳೆ, ಇದು ನಂದಲ್ಲ ಅಂತ ಹೇಳ್ತಾನೆ. ಆಮೇಲೆ ಮೂರನೇದಾಗಿ ಅವನ ಯಾವ ಕೊಡಲಿ ಕಳೆದಿರುತ್ತದೆಯೋ ಅದೇ ಕೊಡಲಿಯನ್ನ ತೆಗೆದುಕೊಂಡು ಬರ್ತಾಳೆ, ಇದು ನಂದು ಅಂತೇಳಿ ಅದನ್ನ ಸಂತೋಷದಿಂದ ಸ್ವೀಕಾರ ಮಾಡ್ತಾನೆ. ಸೊ ಅವಾಗ ಆ ದೇವಿಗೆ ಫುಲ್ ಸ್ಟನ್ ಆಗಿಬಿಡ್ತಾರೆ ದೇವಿ. ಅಪ್ಪ, ಎಂಥ ಪ್ರಾಮಾಣಿಕ ವ್ಯಕ್ತಿಪ್ಪ, ಎಷ್ಟು ಪ್ರಾಂಪ್ಟ್ ಪರ್ಸನ್ ಇವನು, ಸೊ ಅದಕ್ಕೆ ಎಷ್ಟು ಆನೆಸ್ಟ್ ಪರ್ಸನ್ ಇವನು. ಸೊ ಈತನಿಗೆ 3 ಕೊಡಲಿಗಳನ್ನ ಕೊಡ್ಬೇಕು ಅಂತ ಹೇಳಿ ಆ 3 ಕೊಡಲಿಗಳನ್ನ ಕೊಡ್ತಾಳೆ, ಗೋಲ್ಡನ್ನು, ಸಿಲ್ವರು ಮತ್ತೆ ಅವನ ಓನ್ ಆಕ್ಸ್. ಸೊ ಕೊಟ್ಬಿಟ್ಟು ಅವನಿಗೆ ಒಳ್ಳೆ ನೀನು ಆಶೀರ್ವಾದ ಮಾಡ್ತಾಳೆ, ನೀನು ಒಳ್ಳೇದಾಗ್ಲಿ ಅಂತೇಳಿ. ಸೊ ಇದು ಇಷ್ಟು ಸ್ಟೋರಿ ಕನ್ನಡದಲ್ಲಿ. ಹಾಗಾದ್ರೆ ಇಂಗ್ಲಿಷ್ ನಲ್ಲಿ ಹೇಗೆ ಬರಿಬೇಕು ಅನ್ನೋದನ್ನ ನಾ ಹೇಳ್ತೀನಿ ನೋಡಿ. ಸೊ ಫಸ್ಟ್ ಟೈಟಲ್ ಬರಿಬೇಕು ಇದಕ್ಕೆ, ಏನು ಅಂತಂದ್ರೆ ದ ಪುವರ್ ವುಡ್ ಕಟರ್ ಅಂಡ್ ದ ವಾಟರ್ ಗಾಡೆಸ್ ಅಂತೇಳಿ. ಸೊ ಟೈಟಲ್ ಬರಿಬೇಕು. ಆಮೇಲೆ ನಾನು ಹೇಳ್ತೀನಿ ನೋಡಿ ಸ್ಟೋರಿ ಯಾವ ರೀತಿ ಬರಿಬೇಕು ಅಂತೇಳಿ. ಒನ್ಸ್ ಅಪಾನ್ ಎ ಟೈಮ್ ಎ ಪುವರ್ ವುಡ್ ಕಟರ್ ಲಿವ್ಡ್ ಇನ್ ಎ ಸ್ಮಾಲ್ ವಿಲೇಜ್. ಹೌದಾ? ಎವ್ರಿ ಡೇ he used to go to the nearby forest to cut firewood. He brought firewood and sold in a nearby market. ಆತ ಏನ್ ಮಾಡ್ತಾ ಇದ್ದ ಅಂತಂದ್ರೆ ಆ ಫೈರ್ವುಡ್ ಅನ್ನ ತಗೋತಾ ಇದ್ದ, ಆಮೇಲೆ ಏನು ಅಂತಂದ್ರೆ ನೆಕ್ಸ್ಟ್ ಮಾರ್ಕೆಟ್ ದಲ್ಲಿ ಮಾರ್ತಾ ಇದ್ದ, ಅದರಿಂದ ಸಂಪಾದನೆ ಮಾಡ್ತಾ ಇದ್ದ. ವಿತ್ ಹಿಸ್ ಲಿಟಲ್ ಅರ್ನಿಂಗ್ ಹಿ ವಾಸ್ ವೆರಿ ಸ್ಯಾಟಿಸ್ಫೈಡ್. ಆ ಕಟ್ಟಿಗೆ ಮಾರೋದ್ರಿಂದ ಜೀವನ ಮಾಡ್ತಾ ಇದ್ದ. ಸೊ ಹಿ ವಾಸ್ ವೆರಿ ಸ್ಯಾಟಿಸ್ಫೈಡ್. ದೆನ್ one day he was cutting a tree nearby river. Suddenly his axe slipped out his hand and fell into the river. ಒಂದ್ಸಲ ಏನಾಯ್ತು ಅಂದ್ರೆ ಕಟ್ಟಿಗೆ ಕಡಿತದಾಗ ರಿವರ್ ದಲ್ಲಿ ಬೀಳುತ್ತೆ ಅದು. There was deep water in the river. He had only one axe because he was very poor.
He thought the next day how he would earn for his family. He started weeping. Weeping ಅಂದ್ರೆ ಅಳ್ತಾ ಇದ್ದ ಅಂತ. He started weeping and prayed to the water goddess. The water goddess appeared in front of the woodcutter and wanted to know the reason of his weeping. Then he explained everything in detail to the water goddess. ಪ್ರತಿಯೊಂದನ್ನು ಎಕ್ಸ್ಪ್ಲೇನ್ ಮಾಡ್ತಾನೆ ವಾಟರ್ ಗಾಡೆಸ್ ಮುಂದೆ. Then the water goddess sank into the river. After a while, she appeared with a golden axe. She showed the golden axe to the poor woodcutter and asked, and asked, "Is it yours?" The woodcutter examined the golden axe and said, "No." Whenever she asked him, "Is it yours?" the woodcutter replied, "No, it's not belong to me." The goddess again sank and come back with a silver axe. She showed the silver axe him and asked, "Is this your axe?" The woodcutter examined and said, "No, it is not my axe. I am a poor man. I had an iron axe." ದೇವಿ ಹೇಳ್ತಾನೆ, ನಾನು ಒಬ್ಬ ಬಡ ಕೂಲಿ ಕಾರ್ಮಿಕ, ಸೊ ಏನು ಅಂತಂದ್ರೆ ನನಗೆ ಐರನ್ ಆಕ್ಸ್ ಇತ್ತು, ಅದೇ ಬೇಕು ನನಗೆ ಅಂತ. ಅಗೇನ್ ದ ವಾಟರ್ ಗಾಡೆಸ್ ಸ್ಯಾಂಕ್ ಅಂಡ್ ಅಪಿಯರ್ಡ್ ಇನ್ ಫ್ರಂಟ್ ಆಫ್ ಹಿಮ್ ವಿತ್ an iron axe. She showed him and asked, "Is this yours?" He saw the iron axe and became very happy. ಅದು ನೋಡ್ತಾನೆ, ಖುಷಿ ಪಡ್ತಾನೆ, ಅಪ್ಪ ಇದು ನನ್ನ ಐರನ್ ಆಕ್ಸ್ ಅಲ್ವಾ, ನನ್ನ ಆಕ್ಸ್ ಅಲ್ವಾ ಅಂತ ಹೇಳಿ. ಸೊ he became very happy. He said, "This is my axe." The water goddess was impressed with his honesty. ಅವಾಗ ದೇವಿಗೆ ಖುಷಿ ಆಗುತ್ತೆ, ಅಬ್ಬಾ ಎಂತ ವ್ಯಕ್ತಿ ಇವನು. She got impressed because of his honesty. The water goddess gave him all the 3 axes. ನೋಡಿ, 3 axes ಕೊಡ್ತಾರೆ: golden axe, silver axe and iron axe. So the morality of this story is honesty is always rewarded. ಅದಕ್ಕೆ ಹೇಳೋದು, ನಾವು ಯಾವಾಗಲೂ ಪ್ರಾಮಾಣಿಕರಾಗಿರಬೇಕು. ಪ್ರಾಮಾಣಿಕ ಯಾವತ್ತೂ ನಮಗೆ ಒಂದು ಒಳ್ಳೆ ಬಹುಮಾನವನ್ನ ತಂದು ಕೊಡುತ್ತೆ. ಕಷ್ಟಗಳು ಬರ್ಬೋದು, ಯಾರಿಗ ಕಷ್ಟ ಇಲ್ಲ ರೀ ಜಗತ್ನಲ್ಲಿ. ಸೊ ದ ಮೊರಾಲಿಟಿ ಆಫ್ ದಿಸ್ ಸ್ಟೋರಿ ಈಸ್ ಆನೆಸ್ಟಿ ಈಸ್ ಆಲ್ವೇಸ್ ರಿವಾರ್ಡೆಡ್. ನೋಡಿ, ಇಷ್ಟು ನೀಟಾಗಿ ಬರೆದ್ರೆ ನಿಮ್ಗೆ ಮಾರ್ಕ್ಸ್ ಕಟ್ಟೇ ಆಗಲ್ಲ. ಸೊ ಅದಕ್ಕಾಗಿ ಇದನ್ನ ಟ್ರೈ ಮಾಡಿ ಮಕ್ಕಳೇ. ಇನ್ನು ಏನು ಅಂತಂದ್ರೆ, ನಮ್ಮ ಮಾಡೆಲ್ ಕ್ವಶನ್ ಪೇಪರ್ದಲ್ಲಿ ಕ್ವಶನ್ಗಳು ಉಳಿದಿದ್ದು, ಆ ಕ್ವಶನ್ಗಳ ಬಗ್ಗೆ ನಾವು ಈಗ ನೋಡೋಣ. ಇಲ್ಲೇನು ಅಂತಂದ್ರೆ, ಅಲ್ಲಿ ಎಕ್ಸ್ಟ್ರಾಕ್ಟ್ಸ್ ಇದ್ದು ನೋಡಿ, ಎಕ್ಸ್ಟ್ರಾಕ್ಟ್ಸ್ ಮಾಡೆಲ್ ಕ್ವಶನ್ ಪೇಪರ್ 2 ಕ್ರೈಸ್ಟ್ ನಾವು ರಿಲೀಸ್ ಮಾಡಿರ್ತಕ್ಕಂಥ ಮಾಡೆಲ್ ಕ್ವಶನ್ 2 ದಲ್ಲಿ ಎಕ್ಸ್ಟ್ರಾಕ್ಟ್ಸ್ ಕ್ವಶನ್ ನಂಬರ್ ಮೇನ್ ಕ್ವಶನ್ 6 ದಲ್ಲಿ ಇದಾವೆ ನೋಡಿ. ಅಲ್ಲಿ ಏನಿದಾವೆ ನೋಡೋಣ. ಕ್ವಶನ್ ನಂಬರ್ 27 ನೋಡಿ, "You let him sleep where he likes." This extract is taken from the lesson A Hero. ಇದು ಆ ಪಾಠದ ಕೊನೆಗೆ ಬರುತ್ತೆ ನೋಡಿ, ಆ ಹೀರೋ ಲೆಸನ್ ದಲ್ಲಿ. ಸೊ ಅಲ್ಲೇನು ಅಂತಂದ್ರೆ, ಫಸ್ಟ್ ಕ್ವಶನ್ ಕೇಳಿದಾರೆ ನೋಡಿ, ಹೂ ಸೇಡ್ ದಿಸ್ ಅಂಡ್ ಟು ಹೂಮ್? ಇದನ್ನ ಯಾರು ಹೇಳಿದ್ರು, ಯಾರಿಗೆ ಹೇಳಿದ್ರು? ಸ್ವಾಮೀಸ್ ಮದರ್ ಸೇಡ್ ಟು ಸ್ವಾಮೀಸ್ ಫಾದರ್. ಸ್ವಾಮೀಸ್ ಮದರ್ ಹೇಳ್ತಾರೆ ಈ ಮಾತನ್ನ, ಯಾರಿಗೆ ಹೇಳ್ತಾರೆ? ಸ್ವಾಮೀಸ್ ಫಾದರ್ಗೆ. ವೆನ್ ಡಿಡ್ ದ ಸ್ಪೀಕರ್ ಸೇ ಸೋ? ಯಾವಾಗ ಸ್ವಾಮಿ ತಾಯಿ ಈ ಮಾತನ್ನ ಹೇಳ್ತಾರೆ ಅಂತಂದ್ರೆ, ವೆನ್ ಫಾದರ್ ಆಸ್ಕ್ಡ್ ವೇರ್ ವಾಸ್ ಸ್ವಾಮಿ. ವೆನ್ ಎವರ್ ಹಿ ವೆಂಟ್ ಟು ಹೋಮ್ ಹಿ ಆಸ್ಕ್ಡ್ ವೇರ್ ವಾಸ್ ಸ್ವಾಮಿ. ಅವಾಗ ಕೇಳ್ತಾರೆ ಸ್ವಾಮಿ ಎಲ್ಲಿ ಅಂತೇಳಿ. ಸೊ ಆ ಸಂದರ್ಭದಲ್ಲಿ ಅವ್ರ ತಾಯಿ ಇದನ್ನ ಹೇಳ್ತಾರೆ. ವೇರ್ ಡಿಡ್ ಹಿ ಸ್ಲೀಪ್ ಎವ್ರಿ ಡೇ? ಸೊ ಸ್ವಾಮಿ ಆಲ್ವೇಸ್ ಸ್ಲೆಪ್ಟ್ ಬಿಸೈಡ್ ಹೀಸ್ ಗ್ರಾನಿ ಎವ್ರಿ ಡೇ. ಸ್ವಾಮಿ ಒಂದು ಬ್ಯಾಡ್ ಹ್ಯಾಬಿಟ್ ಇರುತ್ತೆ, ಏನು ಅಂತಂದ್ರೆ ದಿನಾಲು ತನ್ನ ಅಜ್ಜಿ ಹತ್ರನೇ ಮಲ್ಕೋಬೇಕು. ಹಿ ಹ್ಯಾಡ್ ಎ ಬ್ಯಾಡ್ ಹ್ಯಾಬಿಟ್ ಟು ಸ್ಲೀಪ್ ಬಿಸೈಡ್ ಹೀಸ್ ಗ್ರಾನಿ ಎವ್ರಿ ಡೇ. ಓಕೆ, ಇನ್ನೊಂದು ಆರ್ಸಿ ಇದೆ ನೋಡಿ. ನೆಕ್ಸ್ಟ್ ಒನ್ ಆರ್ಸಿ ನೋಡಿ, ಪ್ಲೀಸ್ ಹೆಲ್ಪ್ ಮೀ ಟು ಟೇಕ್ ಹರ್ ಟು ಹಾಸ್ಪಿಟಲ್. ಬಾಲೇಶ್ವರ್ ಮಿಶ್ರಾ ಪ್ಲೀಡೆಡ್ ದ ಮೋಟರಿಸ್ಟ್ ಹೂ ಡ್ರೋವ್ ಬೈ. ಬಾಲೇಶ್ವರ್ ಮಿಶ್ರಾ ಬೇಡ್ಕೊಳ್ತಾನೆ ವಾಹನ ಚಾಲಕರಿಗೆ, ಪ್ಲೀಸ್ ಹೆಲ್ಪ್ ಮಾಡಿ, ನನಗೆ ರೋಮಾಳನಿಗೆ ಟ್ರೀಟ್ಮೆಂಟ್ ಕೊಡಿಸ್ಬೇಕು. ಸೊ ಫಸ್ಟ್ ಕ್ವಶನ್, ಹೂ ಡಿಡ್ ದ ಸ್ಪೀಕರ್ ಸೀಕ್ ಹೆಲ್ಪ್ ಫ್ರಾಮ್? ಅಂದ್ರೆ ಬಾಲೇಶ್ವರ್ ಮಿಶ್ರಾ ಯಾರಿಗೆ ಹೆಲ್ಪ್ ಅನ್ನ ಬೇಡಿದ್ರು?
The Baleshwar Mishra was seeking help the motorist who drove by. First one. Why did he have to take her to a hospital? Because she had fell off the moving train and was lying unconsciously. So he wanted to take her to the hospital to treat Roma. ಅವ್ರು ಯಾಕಂದ್ರೆ ಟ್ರೈನ್ ನಿಂದ ಬಿದ್ದಿರ್ತಾಳೆ, ಆಕೆಗೆ ಟ್ರೀಟ್ಮೆಂಟ್ ಕೊಡಿಸಬೇಕಾಗಿರ್ತದೆ ಒಳ್ಳೆ ಹಾಸ್ಪಿಟಲ್ ಅಲ್ಲಿ. ಸೊ ಬಿಕಾಸ್ ಆಫ್ ದಿಸ್ ರೀಸನ್ he wanted to take her to a hospital. What was the response to his request? He requested so many motorists who drove by, but no one stopped. No one stopped. ಯಾರು ನಿಲ್ಲಲ್ಲ ಅಲ್ಲಿ ನೋಡಿ. Question number 29. I argued with him, but it was useless. This extract is taken from Gentleman of Rio and Medio. Gentleman of Rio and Medio ದ ಪಾಠದಿಂದ ಈ ಎಕ್ಸ್ಟ್ರಾಕ್ಟ್ ಅನ್ನು ಆಯ್ದುಕೊಳ್ಳಲಾಗಿದೆ. I argued with him, but it was useless. Author argued with Don Anselmo, but it was useless. Author Don Anselmo ಜೊತೆ ಆರ್ಗ್ಯುಮೆಂಟ್ ಮಾಡ್ತಾನೆ, but it was useless. First question. Who argued with whom? Author Juan A. Cedillo argued with Don Anselmo. ಇದು ಫಸ್ಟ್. Second one. Who does him refer to? Him ಅಂದ್ರೆ ಯಾರಲ್ಲಿ? Don Anselmo. Him refers to Don Anselmo. See, what was his argument? According to his argument, Americans had sent a surveyor to survey his land. According to their survey, they found Don Anselmo had owned more than 8 acres land, and they were ready to give extra money for extra land, almost twice amount what they had agreed before. It means they had agreed $1,200. Question C. What was his argument? So ಇದು ಹೇಳಿದ್ನಲ್ಲ ಈಗ ಉತ್ತರ. Next. Sing of the filth and dirt that fall my sylvan retreats. This extract is taken from the Song of India poem written by V.K. Gokak. Who makes this statement? Motherland makes this statement. ಇದನ್ನ ಯಾರು ಹೇಳ್ತಾರೆ ಅಂತಂದ್ರೆ ಮದರ್ಲ್ಯಾಂಡ್ ಹೇಳ್ತಾಳೆ. ಏನು ಅಂತಂದ್ರೆ ಸಿಂಗ್ ಆಫ್ ದ ಫಿಲ್ತ್ ಅಂಡ್ ಡರ್ಟ್ ದ್ಯಾಟ್ ಫಾಲ್ ಮೈ ಸಿಲ್ವನ್ ರಿಟ್ರೀಟ್ಸ್ ಅಂತ ಹೇಳಿ ಕವಿಗೆ ಹೇಳ್ತಾಳೆ. ನೀನ್ ಹಾಡೋದಾದ್ರೆ ಸಾಕಷ್ಟು ಹೊಲಸು ಏರಿಯಾಗಳದಾವ, ಡರ್ಟ್ ಬಗ್ಗೆ ಮಾತಾಡು, ಅವೆಲ್ಲ ತುಂಬಿ ಹೋಗಿದೆ, ಅದ್ರ ಬಗ್ಗೆ ಮಾತಾಡು ಅಂತ ಹೇಳಿ. ಹೂ ಮೇಕ್ಸ್ ದಿಸ್ ಸ್ಟೇಟ್ಮೆಂಟ್ ಅಂದ್ರೆ ಮದರ್ಲ್ಯಾಂಡ್ ಮೇಕ್ಸ್ ದಿಸ್ ಸ್ಟೇಟ್ಮೆಂಟ್. ಟು ಹೂಮ್ ಇಸ್ ಇಟ್ ಅಡ್ರೆಸ್ಡ್? It is addressed to the poet V.K. Gokak, Vinayaka Krishna Gokak. See, why do you think she wants him to sing of the filth and dirt? Because the crowd of the streets impure and they were full of dirty. Streets ಎಲ್ಲ ಹೆಂಗಾಗಿವೆ ಅಂದ್ರೆ ಡರ್ಟಿ ಆಗಿದಾವೆ. For those reasons she wants to sing of the filth and dirt. So ಈ ರೀತಿ ಆನ್ಸರ್ಸ್ ಅನ್ನ ಬರಿಬೇಕಾಗತ್ತೆ. ಸೊ ಮತ್ತೇನಾದ್ರು ನಿಮ್ಗೆ ಡೌಟ್ಸ್ ಇದ್ರು ಕೂಡ ನೀವು ಕಮೆಂಟ್ ಬಾಕ್ಸ್ ಕೇಳಿ. ನಿಮ್ಗೆ ಯಾವ್ದಾದ್ರು ಕ್ವಶನ್ ಪೇಪರ್ ಬರ್ತಾ ಇಲ್ಲ ಅಂತಂದ್ರೆ ನನಗೆ ಕೇಳಿ, ನಾನು ಆನ್ಸರ್ ಮಾಡ್ತೀನಿ. ಸೊ ಇದುವರೆಗೂ ನಾನು ಸಾಕಷ್ಟು ಅಂಶಗಳ ಬಗ್ಗೆ ಚರ್ಚೆ ಮಾಡಿದ್ದೀನಿ. ಯಾವುದು ಡೆವಲಪಿಂಗ್ ಸ್ಟೋರಿ ಇರ್ಬೋದು, ಮತ್ತೆ ಸುಮಾರು 4 ಆರ್ಸಿಗಳ ಬಗ್ಗೆ ಚರ್ಚೆ ಮಾಡಿದ್ದೀನಿ. ಸೊ ಮತ್ತೆ ನಾಳಿನ ಅವಧಿಯಲ್ಲಿ ಮತ್ತೊಂದು ಹೊಸ ವಿಷಯದ ಬಗ್ಗೆ ಮತ್ತೆ ನಿಮ್ಮ ಮುಂದೆ ಹಾಜರಾಗ್ತೀನಿ.